ತಮಿಳುನಾಡಿನಲ್ಲಿ ನಟ ವಿಜಯ್ ಭರ್ಜರಿ ಗೆಲುವನ್ನು ಸಾಧಿಸಿ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದ್ದಾರೆ. ನಟ ವಿಜಯ್ ಮಾತ್ರವಲ್ಲ, ಅವರ ಪಕ್ಷದಿಂದ ಸಾಕಷ್ಟು ಅಭ್ಯರ್ಥಿಗಳು ವಿಶೇಷವಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮದೇ ರಾಜ್ಯದ ಮೂಲತಃ ತುಮಕೂರಿನ ಸುನೀಲ್ ಆನಂದ್ ಸಹ ಒಬ್ಬರು. ಮೂಲತಃ ಇಲ್ಲಿನವರು, ಅಲ್ಲಿ ವಿಜಯ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಸಹೋದರ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಸಹೋದರರು ಈಗ TVK ಪಕ್ಷದ ವಿಜಯ್ ಅವರ ನೇತೃತ್ವದ ಏನು ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸಿದೆ, ಅವರು ಸಹ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮೆಟ್ಟುಪಾಳ್ಯಂನಿಂದ. ಹೌದು, ಮೊದಲನೇದಾಗಿ TVK ಪಕ್ಷ ಏನು ವಿಜಯ್ ಅವರಿಗೆ ಅಭಿನಂದನೆನ ಈ ಮೂಲಕ, ಈ TV ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಕಝನ್ ಬ್ರದರ್ ಆದಂಥ ಸುನೀಲ್ ಆನಂದ್ ಅವರು ಮೇಟುಪಾಳ್ಯದಿಂದ ಆಯ್ಕೆಯಾಗಿ ಅವರು ಭರ್ಜರಿ ಗೆಲುವು ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೂ ನನ್ನ ಕುಟುಂಬ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಸುನೀಲ್ ಆನಂದ್ ಅವರು ಇದೇ ಕರ್ನಾಟಕ ಸ್ಟೇಟ್ನವರು, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಒಡಕೆಗಡ್ಡ ಗ್ರಾಮದವರು. ಈಗ ಒಡಕೆಗಡ್ಡ ಗ್ರಾಮದಿಂದ ಎರಡನೇದಾಗಿ MLA ಆಗಿರೋರು ನಮ್ಮ ಸುನೀಲ್ ಆನಂದ್ ಅವರು. ಮೊದಲನೇದಾಗಿ ನಮ್ಮ ನಂಜೇಗೌಡರು JDS ಪಕ್ಷದಿಂದ ಅವರು MLA ಆಗಿದ್ದರು. ಈಗ ಅವರ ಒಂದು ನಿಟ್ಟಿನಲ್ಲಿ ಈಗ ಸುನೀಲ್ ಆನಂದ್ ತಮಿಳುನಾಡಲ್ಲಿ ಅದು TVK ಪಕ್ಷದಿಂದ ಆಯ್ಕೆಯಾಗಿ ಇವತ್ತು MLA ಆಗಿದ್ದಾರೆ. ತುಂಬ ಖುಷಿ ಆಗ್ತೈತೆ. ಇದು ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬಂದಂಥ ಒಂದು ಕಾರ್ಯಕ್ರಮ ಇದು. ಈಗ ತುಮಕೂರಿನಿಂದ ತಮಿಳುನಾಡು ಮೆಟ್ಟುಪಾಳ್ಯಂ ಹೇಗೆ ಅಂತ ಈ ಪ್ರಯಾಣ? ಈಗ ನಮ್ಮ ಫೋರ್ ಫಾದರ್ಸ್ ಏನು ಮಾಡಿದರು ಅಂದರೆ, ಕೆಲವರು ಊಟಿಗೆ ಶಿಫ್ಟ್ ಆದರು, ಕೆಲವರು ಬಂದು ಮೇಟುಪಾಳ್ಯಂ ಶಿಫ್ಟ್ ಆದರು. ಇವರು ಫಾದರ್ಸ್ ಬಂದು ಮೇಟುಪಾಳ್ಯಂ ಮತ್ತು ಊಟಿಗೆ ಒಡನಾಟ ಇತ್ತು. ಮೇಟುಪಾಳ್ಯಮಲ್ಲೇ ಇವರು ಆಸ್ತಿ ಮಾಡಿ ಅಲ್ಲಿ ಕೃಷಿ ಮಾಡಿ ಜಮೀನ್ದಾರು, ಇವರು ಲ್ಯಾಂಡ್ ಲಾರ್ಡ್ಸ್. ಹಂಗಾಗಿ ಅವರು ಜಮೀನು ವ್ಯವಹಾರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಅವರ ಬೋರೇಗೌಡ್ರು ಅನ್ನೋರು ಮೊದಲನೇದು ಹೋಗಿರು. ಆಮೇಲೆ ನಂಜೇಗೌಡರು ಮಗ ಬಂದು ನಮ್ಮ ಸುನೀಲ್ ಆನಂದ್ ಅವರ ಗ್ರ್ಯಾಂಡ್ ಫಾದರ್, ಅವರು ನಾಗರಾಜ್ ಅವರು ಮಗ. ಹಂಗಾಗಿ ಇವರು ಒಂದು 30 ವರ್ಷದಿಂದ ಈ ಪಕ್ಷ ಮತ್ತು ಈ ಪೊಲಿಟಿಕಲ್ ಕೆರಿಯರಲ್ಲಿ ಕೆಲಸ ಮಾಡ್ತಾನೆ ಇದ್ದರು, ಬೇರೆ ಬೇರೆ ಪಕ್ಷದಲ್ಲಿ. ಈಗ 2 ವರ್ಷ ಆಯಿತು TVKಗೆ ಜಾಯಿನ್ ಮಾಡಿ. ಅದೇ ವಿಜಯ್ ಸಿದ್ಧಾಂತ ಒಪ್ಪಿ ಹೆಂಗೆ ಜನರಿಗೆ ಹೆಂಗೆ ನಾವು ಕೆಲಸ ಮಾಡಿಕೊಡ್ಬೇಕು, ಸೇಫ್ಟಿ ಹೆಂಗಿರಬೇಕು, ಲೇಡೀಸ್ಗೆ ಹೆಂಗೆ ಸೇಫ್ಟಿ, ಅವ್ರ ಸಿದ್ಧಾಂತನ ಒಪ್ಪಿ ಇವರು ಬಂದು ಆ ಪಕ್ಷನ ಸೇರಿ ಇವತ್ತು MLA ಕಂಟೆಸ್ಟ್ ಮಾಡಿ ಇವತ್ತು MLA ಆಗಿ ಅವರೇ. ಹಂಗಾಗಿ ಇವರ ಪಯಣ ಈ ಥರ ಅನ್ನೋದು ಬಂದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ.